ಇವತ್ತು ಇನ್ಸ್ಟೆಂಟ್ ಆ್ಯಂಡ್ ಈಸಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ. ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕಿಂತ ಮುಂಚೆ 2 ಗ್ಲಾಸ್ ಅಕ್ಕಿ ಹಾಕಿ ಅದನ್ನು 4 ಗ್ಲಾಸ್ ನೀರು ಹಾಕಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೊಳ್ಳಿ, ಯಾಕಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಮತ್ತು ಚೂರು ಎಣ್ಣೆ ಹಾಕೊಳ್ಳಿ, ಯಾಕಂದರೆ ರೈಸು ಅಂಟ್ಕೊಳ್ಳಲ್ಲ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಹಾಕಿ ವಿಸಿಲ್ ಹೊಡ್ಯಕ್ಕೆ ಬಿಟ್ಬಿಡಿ. ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಮೇಯ್ನಾಗಿ ಮಾವಿನಕಾಯಿ ಬೇಕು. ಮಾವಿನಕಾಯಿ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ. ನನ್ನ ಹತ್ರ ತುರಿಯೋ ಮಣೆ ಇಲ್ಲ, ಸೊ ನಾನು ಇದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಮೀಡಿಯಮಲ್ಲಿ ರುಬ್ಕೋತೀನಿ. ನಾನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ನೀವು ಬೇಕಂದರೆ ಅದೇ ತುರ್ಕೋಬೋದು. ಇದನ್ನು ಮೀಡಿಯಮಲ್ಲಿ ರುಬ್ಕೋತೀನಿ ನಾನು. ನೀರಿಗೇರೇನೂ ಹಾಕ್ಬಿಡಿ, ಹಂಗೆ ರುಬ್ಬಿ. ನೀರು ಹಾಕಿದ್ರೆ ಅದು ಹಾಳಾಗೋಗ್ಬಿಡುತ್ತೆ. ನೀರು ಹಾಕ್ತೆ ಹಂಗೆ ರುಬ್ಕೊಳ್ಳಿ. ಈ ಥರ ಪೇಸ್ಟ್ ಟೈಪ್ ಆದರೆ ಸಾಕು. ಇನ್ನೂ ರಫ್ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಇಷ್ಟ ಆದರೆ ತುಂಬ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 4 ಚಿಕ್ಕ ಚಿಕ್ಕ ಈರುಳ್ಳಿನ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 4 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದಕ್ಕೆ, ಮತ್ತು ಕರಿಬೇವು ಸೊಪ್ಪು. ಇಷ್ಟೇ ಬೇಕಾಗಿರೋದು. ಇನ್ನು ಮಿಕ್ಕಿದ್ದೆಲ್ಲ ಒಗ್ಗರಣೆಯಲ್ಲಿ ತೋರಿಸ್ತೀನಿ ಬನ್ನಿ. ಎಣ್ಣೆ ಬೇಯಕ್ಕೆ ಇಟ್ಟಿದ್ದೀನಿ. ನಾವು ಒಗ್ಗರಣೆ ಹಾಕ್ಲಿಕ್ಕಿಂತ ಮುಂಚೆ ಕಡಲೆಬೇಳೆ, ಮತ್ತು ಕಡಲೆ ಬೀಜ ಇದನ್ನು ಸಪ್ರೇಟಾಗಿ ಹುರಿದು ಫಸ್ಟ್ ಸೈಡಿಗೆ ತೆಗೆದಿಟ್ಕೋಬೇಕು. ಬೀಜನ ಸಪ್ರೇಟಾಗಿ, ಕಡಲೆಬೇಳೆ ಮತ್ತು ಕಡಲೆ ಬೀಜನ ಸಪ್ರೇಟಾಗಿ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ಇವಾಗ ಆಯ್ತು ರೀ. ಇವಾಗ ಅದೇ ಬಾಣಲಿಗೆ ಸಾಸಿವೆ, ಸುಮ್ಮನೆ ತಿನ್ಬೇಡ್ರಿ ಹೋಗ್ರಿ, ಜೀರಿಗೆ ಹಾಕತ್ತಿದ್ದೀನಿ. ಬ್ರಾ ನಂಗೆ ಇದೇ ಸಿಗಾವ್ರಿ ಸ್ಟಾರ್ಟ್ ಆಗಲಿ. ಸಾಸಿವೆ ಮತ್ತು ಜೀರಿಗೆ ಹಾಕೊಂಡಿದ್ದೀನಿ. ಕರಿಬೇವು ಮತ್ತು ಮೆಣಸಿನ್ಕಾಯಿ. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊತಾ ಇದ್ದೀನಿ, ಯಾಕಂದರೆ ಕತ್ತೋಗ್ಬಾರ್ದು ಅಂತ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪುಡಿ. ಆವಾಗಲೇ ಇವಾಗ ಈರುಳ್ಳಿ ಕರೆಕ್ಟಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೇನೆ ರುಬ್ಬಿದ್ನಲ್ಲ ಮಾವಿನಕಾಯಿ, ಅದನ್ನು ಹಾಕತ್ತಿದ್ದೀನಿ. ಇವಾಗ ಮಾವಿನಕಾಯಿ ಹಾಕಿದ್ದೀನಿ. ಸ್ವಲ್ಪ ಹಸಿ ಇದೆಲ್ಲ ಹೋಗೋ ಥರ ಸ್ವಲ್ಪ ಬೇಯಿಸ್ಕೊತೀನಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅರಿಶಿನ, ಮತ್ತು 1 ಸ್ಪೂನ್ ಉಪ್ಪು. ನೀವು ಉಪ್ಪು ಆಮೇಲೆ ಬೇಕಂದ್ರೆ ಹಾಕೋಬೋದು. ಮತ್ತು ನಿಮ್ಮ ಹತ್ರ ಕಾಯಿ ತುರಿ ಇದ್ದರೆ ಕಾಯಿ ತುರಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ಬ್ಲೆಂಡ್ ಆಗಿದೆ, ಕರೆಕ್ಟಾಗಿದೆ. ಇವಾಗ ಇದಕ್ಕೆ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅನ್ನ ಹಾಕಿದ್ದು ನೀವು ಹುಡಿ ಮಾಡಿ ಅದ್ರ ಮೇಲೆ ಇವಾಗ ಕಡಲೆ ಬೀಜ ಹಾಕೊಳ್ಳೋಣ. ಅದು ಒಟ್ಟಿಗೆ ಕಲಿಸಿದ್ರೆ ಕಡಲೆ ಬೀಜ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ, ಅದಕ್ಕೇ ಸಪ್ರೇಟಾಗಿ ಕಲಿಸ್ತಾ ಇದ್ದೀನಿ. ಇವಾಗ ಕಡಲೆ ಬೀಜ ಹಾಕೊಂಡಿದ್ದೀನಿ. ಇವಾಗ ಇದನ್ನು ಕಲಿಸ್ತೀನಿ ನೋಡಿ. ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಇದ್ದರೆ ಇನ್ನೂ ಸಕ್ಕತ್ತಾಗುತ್ತೆ. ನನ್ನ ಹತ್ರ ಅವೆರಡೂ ಇಲ್ಲ, ಸೊ ನಾನು ಇದೆಲ್ಲ ಮೇಂಟೈನ್ ಮಾಡ್ತಾಯಿದ್ದೀನಿ. 5 ನಿಮಿಷದಲ್ಲಿ ಆಗೋಗುತ್ತೆ ಚಿತ್ರಾನ್ನ. ಏನು ತುಂಬ ಕಷ್ಟಪಡೋದು. ಈ ಸೀಸನ್ ಆಗಿರೋದ್ರಿಂದ ಸೀಸನ್ ಚಿತ್ರಾನ್ನ ಮಾಡಿದ್ದೀನಿ ಅಷ್ಟೇ. ನೀವಿನ್ನೂ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ನೀವು ಬೇರೆ ಟೈಮಲ್ಲಿ ಅರ್ಜೆಂಟ್ ಇರೋ ಟೈಮಲ್ಲಿ ಇದನ್ನು ತಿನ್ಕೋಬೋದು. ಚಿನ್ನದಂಗೆ ಆಗಿದೆ, ಒಳ್ಳೆ ಟೇಸ್ಟ್ ಇದೆ. ನಂದೊಂಚೂರು ಮಾವಿನಕಾಯಿ ನಾವು ತಂದಿದ್ದು ಸ್ವಲ್ಪ ಸ್ವೀಟ್ ಜಾಸ್ತಿ ಇತ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕತ್ತಿದ್ದೀನಿ.
ಸಕ್ಕಲಾಗಿರುತ್ತೆ, ಮಾಡ್ಕೊಳ್ತೀನಿ. ಈಸಿ 5 ನಿಮಿಷದಲ್ಲಿ ಆಗೋಗುತ್ತೆ. ಕರೆಕ್ಟಾಗಿ ಎಲ್ಲ ಕಟ್ ಮಾಡ್ಕೊಂಡ್ರೆ 5 ನಿಮಿಷದಲ್ಲಿ ಮುಗಿದೋಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದೀನಿ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.